ಓಕೆ ಇಲ್ಲ ಓಕೆ ರೆಡಿನಾ ಸರ್ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಭೇಟಿ ಕೊಟ್ಟಿದ್ರು, ಒಂದು ಸಾಂತ್ವನ ಹೇಳೋ ಕೆಲಸ ಮಾಡಿದ್ರು, ಏನು ಹೇಳಿದ್ರು, ಏನೇನು ನಿನ್ನ ಹಿಂದೆ ನಾನಿದ್ದೀನಿ, ನಮ್ಮ ಸರ್ಕಾರ ಇದೆ, ನಿಮ್ಮ ಹಿಂದೆ ನಾನಿದ್ದೀನಿ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡ್ತೀನಿ, ನಮ್ಮ ಸರ್ಕಾರ ಇದೆ, ಏನು ತೊಂದರೆ ತಗೋಬೇಡಿ, ನಿಮ್ಮ ಜೊತೆನಲ್ಲಿ ನಾವಿದ್ದೀವಿ, ನೀವು ಧೈರ್ಯವಾಗಿರಿ ಅಂತ ನನಗೆ ಧೈರ್ಯ ತುಂಬಿದ್ದಾರೆ. ಇವಾಗ ನನಗೆ ಧೈರ್ಯ ಬಂದಿದೆ. ಏಕೆಂದರೆ ನಾನು ಇವಾಗ ಆಚೆಗಡೆ ಓಡಾಡ್ತೀನಿ. ಈಗ ಶಾಸಕರು ಮುನ್ರತ್ನವರು ನನಗೆ 100ರಲ್ಲಿ ಹೊಡೆದಾಕ್ತೀನಿ ಅಂತ ಹೇಳಿದ್ದಾರೆ. ಏಕೆಂದರೆ ನನಗೆ ಭಯ ಇದೆ, ಜೀವ ಭಯ ಇದೆ, ನನಗೆ ರಕ್ಷಣೆ ಬೇಕೇ ಬೇಕು, ಪೊಲೀಸ್ ಪ್ರೊಟೆಕ್ಷನ್ ಬೇಕೇ ಬೇಕು ನನಗೆ. ಇನ್ನು 2 ಇದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋ ದಿವಸ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ಅದು ಯಾವ ರೀತಿ ಅಂದ್ರೆ ಅದೇ ಇಲ್ಲ ಈಗ 30% ಒಂದು ಇದಿದೆ. ಆಮೇಲೆ ಆ ವಸಂತ್ ಕುಮಾರ್ ಕರ್ಕೊಂಡು ಹೋದ್ರಲ್ಲ, ಯಾರೊಬ್ರು ವಸಂತ್ ಕುಮಾರ್, ಇದು ಆಡಿಯೋ, ಇದು ಹನುಮಂತರಾಯಪ್ಪರದು, ಅದೆಲ್ಲ ದಿಟ್ಟನೆ. ಅವ್ರು ಮಾತಾಡಿರೋ ದಿಟ್ಟನೆ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ಕೆ ಹೇಳ್ಬಿಡ್ತಾರೆ. ಹೌದಪ್ಪ ನೀನು ಅಂತ ಒಳ್ಳೆಯವನು ಅಂತಾನೆ ನಾನು ಹೇಳ್ಬೇಕು. ಅದು ನಂದೇ ವಾಯ್ಸು. ನಾನು ಅವ್ರ ಥರ ಸುಳ್ಳು ಪಳ್ಳು ಹೇಳಲ್ಲ, ನಂದೇ ವಾಯ್ಸು. ಅದು ಅವರು ಏನಕ್ಕೆ ಅವರು ಗಲಾಟಿನ ಸೃಷ್ಟಿ ಮಾಡಿಸ್ಬಿಟ್ಟು ಆ ವಿಚಾರನ ವೇಲು ನಾಯಕರು BBMP ಕಾರ್ಪೊರೇಟರ್ ಇದ್ರು ಅವ್ರ ಮೇಲೆ ಹಾಕಿ, ಹನುಮಂತರಾಯಪ್ಪನ ಮೇಲೆ ಹಾಕಿ ಡೈವರ್ಟ್ ಮಾಡೋಕ್ಕೆ ಈ ಕೆಲಸನ ಕುತಂತ್ರ ಮಾಡಿದ್ರು. ಆಮೇಲೆ ಮಾರನೇ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ನೀನು ನ್ಯಾಯ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ರು. ನೀನು ದುಡ್ಡು ಕೊಟ್ಟರೆ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ. ಅಂದರೆ ನಾನು ಈ ಕಡೆನೂ ಇರಬಾರ್ದು, ಈ ಕಡೆನೂ ಇರಬಾರ್ದು. ಈ ಇದಕ್ಕೆ ನಾನು ಅಲ್ಲೇ ಉತ್ತರ ಕೊಟ್ಟೆ. ದಯವಿಟ್ಟು ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಬಿಡ್ಬಿಡಿ. ನಾನು ಸ್ಟೇಷನ್ಗೆ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ರಾತ್ರಿ 1:30 ಆಯಿತು, ಮೊನ್ನೆ ದಿನ 1:30 ಆಯಿತು. ಇವಾಗ ನನಗೋಸ್ಕರ ಪಾಪ ಎಷ್ಟೋ ಜನ ಅಧಿಕಾರಿಗಳು ಕಾಯ್ತಾರೆ. ನನಗೋಸ್ಕರ ಅವ್ರನ್ನ ನಿಲ್ಸೋದು ಬೇಡ, ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರು. ಅದನ್ನೇ ಹೇಳಿದ್ನಲ್ಲಪ್ಪ, ಅದು ಸತ್ಯ ಅಂತ ಹೇಳಿದ್ನಲ್ಲ, ಸತ್ಯನೇ, ನಮ್ದೇನೆ ಅದು. MLA ನಾನು ಬೈಯಕ್ಕಾಗುತ್ತಾ? ನೀನು ಸರಿಗಿಲ್ಲ ಅಂತ ಹೇಳಕ್ಕಾಗತ್ತಾ? ಅದ್ರ ನಾವು 3 ವರ್ಷದಿಂದ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಅರ್ಥ ಆಯ್ತಾ? ಹನುಮಂತರಾಯಪ್ಪರ ಜೊತೆ ಸಂಭಾಷಣೆ ನಡೀತಿಯಲ್ಲ, ಇದು ಯಾವ ನಡೀತಿದ್ದು ಸರ್? ಈಗ ಅವರು ಅಂದ್ರೆ ಅರೆಸ್ಟ್ ಮಾಡಿದ್ರಲ್ಲ ಪೊಲೀಸರು ಮುನ್ರತ್ನವ್ರನ್ನ, ಅದಾದ್ಮೇಲೆ ನಡೆದಿದ್ದ ಅಥವಾ ಇದಕ್ಕಿಂತ ಮುಂಚೆನೇ ಇದು ಆಲೆ 1 ತಿಂಗಳು ಹಿಂದ್ಲುದು, ಇವತ್ತುದಲ್ಲ. ಇವಾಗ ನಿಮ್ಗೆ ಯಾರಾದ್ರೂ ಅವ್ರ ಕಡೆ ಯಾರಾದ್ರೂ ನಿಮ್ಗೆ ವಸಂತ್ ಕುಮಾರ್ 9ನೇ ತಾರೀಕು 9ನೇ ತಿಂಗಳು 9ನೇ ತಾರೀಕು ನನಗೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ದರ್ಶನ್ ಹೊಡೆದಾಕಿದ್ದು ಯಾರು ಗೊತ್ತಾ? ನಮ್ಮ ತಂಗಿ ರೇಣುಕಾ ಸ್ವಾಮಿನ ಹೊಡೆದಾಕಿದ್ದು ಯಾರು ಗೊತ್ತಾ? ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು. ಆವಾಗ ನಾನು ಇದನ್ನ ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾನು ಧೈರ್ಯ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವತ್ತೇ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮಗೆ. ಸರ್ ಅಲ್ಲ, ಈಗ ಅರೆಸ್ಟ್ ಆದ್ಮೇಲೆ ಮುನ್ರತ್ನವ್ರು ಪೊಲೀಸರು ಅರೆಸ್ಟ್ ಮಾಡಿದ್ರಲ್ಲ, ಅದಾದ ನಂತರ ಅವ್ರ ಕಡೆಯಿಂದ ಯಾರಾದ್ರೂ ನಿಮ್ಗೆ ಮಾಡಿ ಏನಾದ್ರು? ಇಲ್ಲ, ಅದು ಆ ಥರದ್ದು ಯಾವುದು ಬಂದಿಲ್ಲ ಸರ್. ಇನ್ನೆರಡು CD ಅಂತ ಹೇಳಿದ್ರೆ ಅದು ಯಾವುದು ಅಂತ? ಅದೇ ಇದೆ, ಇವರು ಅದೇ ಈ ಈ ಆಡಿಯೋ ನಂದಲ್ಲ ಇದು ಅಂತ ಬಿಟ್ರಲ್ಲ. ಈಗ ನೆನ್ನೆ ಹನುಮಂತರಾಯಪ್ಪರು MLA ಹೊಗಳಿದ್ರು ಅಂದ್ರಲ್ಲ, ಅದು ಅವರೇ ಅದೇ ಇವರು ದುಡ್ಡು ಕೇಳಿರೋಂಥ ಆಡಿಯೋ ನನ್ನ ಹತ್ರ ಇದೆ. ಅದನ್ನು ನಾಳೆ ಬೆಳಿಗ್ಗೆ ನಾನು ರಿಲೀಸ್ ಮಾಡ್ತೀನಿ.